ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹೊರ ಯೂಟ್ಯೂಬ್ ಚಾನಲ್. ಈಗ ಬೈಕ್ ಟ್ಯಾಕ್ಸಿ ಮಾಡಬೇಕು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ಟೋಟಲಿ ಕನ್ಫ್ಯೂಷನ್ ಮಾಡಾಕ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ರಾಪಿಡೋ ಕಂಪ್ನಿಯವ್ರು ಬರ್ತಾರೆ, ಬೈಕ್ ಟ್ಯಾಕ್ಸಿ ಮಾಡಿ ಹೈಕೋರ್ಟಿಂದ ನಮಗೆ ಆರ್ಡರ್ ಪಾಸ್ ಆಗಿದೆ, ಲೆಟ್ರ್ ಕೊಟ್ಟಿದ್ದಾರೆ. ಯಾವುದೇ ಥರ ಭಯ ಇಲ್ಲ, ಒಂದು ಆರ್ಡರ್ ಕಾಪಿ ನೀವು ಇಟ್ಕೊಳ್ಳಿ, ಯಾವ ಆಟೋದವ್ರು ಹಿಡಿಯಲ್ಲ, ಏನಿಲ್ಲ, ಬೈಕ್ ಟ್ಯಾಕ್ಸಿ ಮಾಡಿ ಅಂತಾರೆ. ರೋಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋದರೆ ಆಟೋದವ್ರು ಹಿಡಿತಾರೆ, ಗಾಡಿ ಸೀಸ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಏನು ಮಾಡ್ಬೇಕಂಗಾರೆ ರೈಡರು? ಇವ್ರು ಹಿಡಿಯಲ್ಲ ಅಂತಾರೆ, ಇಲ್ಲಿ ಹಿಡಿತಾರೆ. ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ಇದು ಇವತ್ತಾಗಿರೋ ಘಟನೆ, ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಅಲ್ಲ, ನಾನೇನ್ ಕಲ್ತನ ಮಾಡ್ತಾ ಇಲ್ಲ ರೀ, ನಾನು ಹೊಟ್ಟೆಪಾಡಿಗೆ ಮಾಡ್ತಾ ಇರೋದು. ಏನು ಯಾಕೆ ವಿಡಿಯೋ ಮಾಡಬಾರ್ದು? ಈಗ ನಾನೇನ್ ಮಾಡ್ತಾ ಇದ್ದೀನಿ? ನಾನೇನ್ ತಪ್ಪೇನ್ ಮಾಡ್ತಾ ಇದ್ನಾ? ರ್ಯಾಪಿಡೋ ಮಾಡ್ತಾ ಇದ್ದೀನಿ, ನಾನು ಒಬ್ಬನೇ ಮಾಡ್ತಾ ಇಲ್ಲ. 10 ಲಕ್ಷ ಜನ ಮಾಡ್ತಾವ್ರೆ ಇಂಡಿಯಾದಲ್ಲಿ. ನನ್ಗೆ ಸರ್ 2025ರಿಂದಾನೇ ಕೊಟ್ಟವ್ರೆ, ಅರ್ಥ ಆಯ್ತಾ? ನೋಡ್ಕೊಳ್ರಿ ಅಲ್ಲಿ ಏನ ಜೆರಾಕ್ಸ್ ಸೀಲಲ್ಲಿ ಬರುತ್ತೆ. ಯಾವ್ದು ಆಪಲ್ ನೋಡ್ಕೊಳ್ರಿ. ನಿಮ್ಗೆ ಯಾಕ್ರಿ? ಈಗ ನಾನು ಮಾಡ್ತಾ ಇದ್ದೀನಿ, ಈಗ ನಿಮ್ಗೆ ಏನು ನಿಮ್ ಪ್ರಾಬ್ಲಮ್ ಏನು? ಏನ್ ಒರಿಜಿನಲ್ ತೋರ್ಸ? ನಾನ್ ಯಾಕೆ ತೋರ್ಸ್ಬೇಕು? ನಿಮ್ಗೆ ಯಾಕೆ ತೋರ್ಸ್ಬೇಕು? ನಿಮ್ಗೆ ಯಾಕೆ ತೋರ್ಸ್ಬೇಕು? ಇಲ್ಲ, ಕಂಪ್ಲೇಂಟ್ ಕೊಡ್ರಿ ನನ್ನ ಮೇಲೆ, ನನ್ನ ಫೋಟೋ ತಗೊಳ್ರಿ, ಗಾಡಿ ನಂಬರ್ ತಗೊಳ್ರಿ, ನನ್ನ ಫೋನ್ ನಂಬರ್ ತಗೊಳ್ರಿ, ಕೊಡ್ರಿ, ನಾನು ಹೋಗ್ತೀನಿ. ನಾನು ಬೇಕಾದ್ರೆ ಕೋರ್ಟ್ ಹೋಗಿ ಕಟ್ಕೊಂಡ್ ಬರ್ತೀನಿ. ನೀವ್ ಯಾಕೆ ನನ್ನ ಅಡ್ಡ ಹಾಕೋದು? ಸರ್ ಸೀಲ್ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ನಾನು ರ್ಯಾಪಿಡೋದವ್ರು ಯಾರು ಕೊಟ್ಟಿದ್ದಾರೆ, ಕೇಳಿದ್ರೆ ಯಾರು ತೋರ್ಸಿ ಅಂತ ಹೇಳಿ. ಅಸಲು ಪೊಲೀಸ್ ಅವರೇ ಬಿಟ್ಬಿಟ್ಟವ್ರೆ. ಪೊಲೀಸ್ ಅವರೇ ನಮ್ಮನ್ನು ಮಾತಾಡ್ಸಲ್ಲ ರ್ಯಾಪಿಡೋ ಅಂತ ತಕ್ಷಣ. ನೀವ್ ಕೇಳ್ತಾ ಇದೀರಾ, ನಿಮ್ ಪ್ರಾಬ್ಲಮ್ ಏನು ಹೇಳಿ? ಅಲ್ಲ, ಏನೋ ಕೋಟಿಗಳಿಗೆ ಒಳ್ಳೆಯವ್ರು ನನ್ನ ಬಿಟ್ಬಿಟ್ಟು ನಮ್ಮನ್ನು ಬಿಡ್ತಾ ಇದ್ರಲ್ಲ ನೀವು. ಅಲ್ಲ, ನನ್ನೊಬ್ಬನಿಂದ ಅಣ್ಣ, ನಿಮ್ಗೆ ಆಟೋದವ್ರಿಗೆ 3 ಜನ ಬರೋರು, ಕಾರ್ಗೆ 4 ಜನ ಬರೋರು, ನನ್ಗೆ ಒಬ್ಬರೇ ಬರೋದು. ನೋಡ್ರಲ್ಲ ಸ್ನೇಹಿತರೆ, ವಿಡಿಯೋ ಇದು ಇವತ್ತು ನಡೆದಿರ್ತಕ್ಕಂಥ ವಿಡಿಯೋನೇ ಇದು. ಬನ್ನಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ, ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಅಂತವ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮಗೋಸ್ಕರ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಎವ್ರಿ ಡೇ ತಿಳಿಸ್ಕೊಡ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಒಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ನಿನ್ನೆ ಕೂಡ ಒಂದು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿಬಿಟ್ಟು ರಾಪಿಡೋ ಇಂದ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿನ ಆರಾಮಾಗಿ ರೈಡ್ ತಗೋಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಯಾರು ನಿಮ್ಮನ್ನು ಹಿಡಿಯಲ್ಲ. ಆಟಿಯೋದರು ಒಂದು ಕಾಫಿ ಕೂಡ ಇದೆ, ನಿಮ್ಮ ಇದರಲ್ಲೇ ಬರುತ್ತೆ, ನಿಮ್ಮ ನೋಟಿಫಿಕೇಶನ್ ನೀವು ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಒಂದು ಜೆರಾಕ್ಸ್ ತಗೊಂಡು ನೀವು ಯಾರು ಆಟೋದವ್ರು ಹಿಡಿದ್ರೆ ಅದು ತೋರಿಸ್ಬೋದು, ಏನು ಭಯ ಇಲ್ಲ ಅಂತ ಹೇಳ್ಬಿಟ್ರು. ಇದನ್ನ ನೋಡಿ ಇವತ್ತು ಸುಮಾರು ಜನ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋಗ್ಬಿಟ್ಟಿದ್ದಾರೆ ಅಲ್ವಾ. ಇವತ್ತು ಎಷ್ಟು ಜನ ಬೆಳಗಿಂದ ಇದೇ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಈ ವಿಡಿಯೋ. ನಿನ್ನೆ ಬಿಟ್ಟಿದ್ದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ಬಿಡ್ತು. ಇದು ನೋಡಿ ಸುಮಾರು ಜನ ಇರ್ಬೋದೇನೋ ನಿಜ ಅಂದ್ಕೊಂಡು ಎಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋದ್ರು. ಮಾಡಕ್ಕೆ ಹೋಗಿ ಇವತ್ತು ನೋಡೋದ್ರಲ್ಲ, ಆಟೋದವ್ರ ಕೈಗೆ ತಗಲಾಕೊಂಡ್ರು, 4-5 ಜನ ಸೇರಿ ಆಟೋದವ್ರು ಹಿಡಿದ್ರು. ಆ ವ್ಯಕ್ತಿಯನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ಅನ್ಸುತ್ತೆ, ಚೆನ್ನಾಗಿ ಮಾತಾಡಿದ್ದಾನೆ. ಕೋಟಿ ಹೊಡೆಯೋರ್ನೆಲ್ಲ ಬಿಟ್ಬಿಡ್ತೀರ, ನಮ್ಮಂತ ಅಮಾಯಕರು ನಡ್ಕೊಂಡು ರೋಡಲ್ಲಿ ತೊಂದರೆ ಕೊಡ್ತೀರಾ, ಏನು ಮಾಡಿದೀವಿ, ನಾವೇನು ಕೊಲೆ ಮಾಡಿದೀವ, ಕಳ್ತನ ಮಾಡಿದೀವ, ನ್ಯಾಯವಾಗಿ ದುಡ್ಕೊಂಡು ತಿನ್ನೋಕೆ ಬಿಡಲ್ವ ಅಂತ ಸುಮಾರು ಚೆನ್ನಾಗಿ ಮಾತಾಡಿದ್ದಾನೆ ವ್ಯಕ್ತಿ. ಒಂದು ಹೈಕೋರ್ಟ್ ಆರ್ಡರ್ ಕಾಪಿ ಕೂಡ ತೋರಿಸ್ತಾ ಇದ್ದ. ಅವ್ರು ಅದಕ್ಕೆಲ್ಲ ಸೀಲ್ ತೋರಿಸಿ ಹಂಗೆ ಹಿಂಗೆ ಏನೇನೋ ಕೇಳ್ತಾ ಇದ್ರು. ಏನೇ ಆಗಲಿ, ಇವಾಗ ಹೈಕೋರ್ಟಿಂದ ಬಂದಿರೋ ಕಾಫಿ ಅದು ಇವಾಗಿಂದಲ್ಲ, 1 ಇಯರ್ ಬ್ಯಾಕು ಅವಾಗ ಬಂದಿರತಕ್ಕಂಥ ಕಾಫಿ ಅದು. ನಿನ್ನೆನೂ ಕೂಡ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದು, ನಾವು ಎಕ್ಸ್ಪ್ಲೈನ್ ಮಾಡಿದ್ದೆ. ಅಲ್ಲಿ ಯಾವುದೇ ಥರ ಬೈಕ್ ಮೆನ್ಷನ್ ಮಾಡಿಲ್ಲ ಹೈಕೋರ್ಟಲ್ಲಿ. ನೀವು ಯಾವ ಒಂದು ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೇಕಂತ ಮೆನ್ಷನ್ ಆಗಿಲ್ಲ ಅಲ್ವಾ. ನಿಮಗೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕಂದ್ರೆ ಯಾರು ಹೇಳಬೇಕು? ಆರ್ಟಿಒದವರು, ರಾಜ್ಯ ಸರ್ಕಾರದವರು ಅನೌನ್ಸ್ ಮಾಡಬೇಕು, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿ, ಯಾವುದೇ ಥರದ ತೊಂದರೆ ಇಲ್ಲ, ಹಿಡಿಯಲ್ಲ ಅಂತ ನೀವು ಅವ್ರು ಹೇಳಬೇಕು. ಆನಂತರ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು. ನಿನ್ನೆನೂ ಕೂಡ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿನ. ಆದ್ರೆ ಇವತ್ತು ಸುಮಾರು ಜನ ರಾಪಿಡೋ ಕಂಪ್ನಿಯವ್ರು ಹೇಳಿದ್ರು ಅಂತವ, ಒಂದು ಆರ್ಡರ್ ಕಾಫಿ ಇಟ್ಕೊಂಡು ಇವತ್ತು ಸುಮಾರು ಜನ ಡ್ಯೂಟಿ ಮಾಡ್ತಾ ಇದ್ದಾರೆ, ಹಿಡಿದಿರೋರಿಗೆಲ್ಲ ಫೈನ್ ಆಗ್ತಾ ಇದ್ದಾವೆ. ಸುಮಾರು ಇವತ್ತು ಯಾರು ನಮಗೆ ಸುಮಾರು ಒಂದು 2-3 ಕಮೆಂಟ್ಸ್ ಕೂಡ ಹಾಕಿದ್ರು. ಜಯನಗರದಲ್ಲಿ ಇವತ್ತು 7 ಗಾಡಿ ಸೀಸ್ ಆಗಿದೆ ಬೆಳಿಗ್ಗೆನೆ ಬೈಕ್ ಟ್ಯಾಕ್ಸಿ ಅಂತವ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ದಯವಿಟ್ಟು ಯಾರು ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋಗಬೇಡಿ. ನಾನು ನಿನ್ನೆ ಅಷ್ಟು ವಿವರಣೆ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಮತ್ತೆ ಸೇಮ್ ಪ್ರಾಬ್ಲಮ್ ರಿಪೀಟ್ ಮಾಡಿದ್ದೀರಾ. ಇದೇ ಪ್ರಾಬ್ಲಮ್ ಆಗ್ತಿರೋದು ಪ್ರತಿನಿತ್ಯವ. ಯಾರೋ ಹೇಳ್ತಾರೆ ಅಂತ ಹೋಗ್ತೀರಾ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ, ಸಿಗಾಕೊಂತೀರಾ, ಗಾಡಿ ಸೀಸ್ ಆಗುತ್ತೆ. ನೀವು ಅದು ಏನೇ ಆರ್ಡರ್ ಕಾಫಿ ತೋರಿಸಿ ಏನೇ ತೋರಿಸಿದ್ರು ಯಾರೂ ಕೇಳಲ್ಲ, ಮುಲಾಜಿಲ್ದ ನಿಮ್ಮ ಗಾಡಿ ಸೀಸ್ ಮಾಡ್ತಾರೆ. ಯಾಕೆಂದರೆ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬೇಕಾದ್ರೆ ಯಾರು? ಆರ್ಟಿಒದವರು, ಸಾರಿಗೆ ಸಚಿವರು, ರಾಜ್ಯ ಸರ್ಕಾರ, ಇಲ್ಲ ಸುಪ್ರೀಂ ಕೋರ್ಟ್, ಇವ್ರು ಅನೌನ್ಸ್ ಮಾಡಬೇಕು ಬೈಕ್ ಟ್ಯಾಕ್ಸಿ ಮಾಡ್ಬೋದು ವೈಟ್ ಬೋರ್ಡಲ್ಲಿ ಮಾಡಿ ಅಂತನ. ಬಟ್ ಇಲ್ಲಿಂದಲೂ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸೇ ಆಗಿಲ್ಲ, ಯಾವುದೇ ಥರ ನ್ಯೂಸೇ ಬಂದಿಲ್ಲ. ನೀವು ಏಕಾಏಕಿ ರಾಪಿಡೋದವ್ರು ಹೇಳಿರೋಂಥ ಹೋಗಿ ಮಾಡಿಬಿಟ್ರೆ ಹೆಂಗೆ? ನಿಮ್ಮ ಬೈಕ್ ಸೀಸ್ ಆದರೆ ಅವ್ರು ಬಿಡಿಸ್ಕೊಡ್ಬೋದು, ಅದಕ್ಕೇನು ಅಮೌಂಟ್ ಕೊಡ್ಬೋದು, 5,000 ಫೈನ್ ರಾಪಿಡೋ ಕಂಪ್ನಿಯವ್ರು ಕೊಡಲ್ಲ ಅಂತ ಹೇಳ್ತಾರೆ, ಕೊಡ್ತೇವೆ ಸೀಸ್ ಆದರೆ. ಆನಂತರ ಬೈಕ್ ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತಾರೆ, ಸ್ಪಾಟಲ್ಲೇ ಕೊಡ್ತಾರೆ. ನಿಮ್ಮ ಬೈಕ್ ಸೀಸ್ ಮಾಡಿದರೆ ಖಂಡಿತ ಕೊಡಲ್ಲ. ಒಂದು ವಾರ ಇಟ್ಕೊತಾರೆ, ಇಲ್ಲ ಒಂದು 15 ದಿನ ಆಗ್ಬೋದು. 15 ದಿನವರೆಗೂ ಕೆಲಸಕ್ಕೆ ಏನು ಮಾಡ್ತೀರಾ? ಬೈಕ್ ಇಲ್ಲ ಅಂದರೆ
ಅವ್ರು ಕೊಡೋ 5,000 ಬೈಕಿಗೆ ಕಟ್ಟಕ್ಕೆ ಸರಿ ಆಯಿತು, 15 ದಿನಕ್ಕೆ ನಿಮ್ಮ ಡ್ಯೂಟಿ ವೇಸ್ಟ್ ಆಗುತ್ತಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಎಷ್ಟು ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ, ಮತ್ತೆ ಮತ್ತೆ ನಮ್ಮ ರೈಡರ್ ಯಾಕೆ ಈ ಥರ ತಪ್ಪು ಮಾಡ್ತೀರ ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಯಾರು ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಹೋಗ್ಬಿಡಿ, ಬಿಡಲ್ಲ. 100% ಹಿಡಿತಾರೆ. ನೀವು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರಂದ್ರೆ ಇದು ಇಲ್ಲಿಗಲ್ಲು, ಇದು ಕಮರ್ಷಿಯಲ್ ವೆಹಿಕಲ್ ಅಲ್ಲ ಅಂತ ಅವತ್ತಿಂದ ಇದೇ ಹೇಳ್ತಾ ಇರೋದು. ಇದ್ರ ಬಗ್ಗೆನೇ ವಾದ ಚರ್ಚೆ ನಡೀತಿರೋದು. ಹಾಗಾಗಿ ನೀವು ಈ ಒಂದು ವೆಹಿಕಲಲ್ಲಿ ನೀವು ಬೈಕ್ ಟ್ಯಾಕ್ಸಿನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಬೇಡಿ. ರಾಪಿಡೋದವ್ರು ಹೇಳ್ಬಿಡ್ಬೋದು ನಿಮಗೆ ಮಾಡಿ ಆರ್ಡರ್ ಕಾಪಿ ತಗೊಂಡು ಅಂತವ, ಹೋಗಿ RTOದವ್ರ ಕೈಲಿ ಹೇಳ್ಸಕ್ಕೆ ಹೇಳಿ ಅವ್ರಿಗೇನೆ ಅಲ್ವಾ? ಈಗ ರಾಪಿಡೋ ಕಂಪ್ನಿಯವ್ರು ಅಷ್ಟೆಲ್ಲ ನಾವು ಇನ್ಫ್ಲೂಯೆನ್ಸ್ ತಗೊಂಬಂದಿವಿ, ಮಾತಾಡಿದ್ದೀವಿ, ಎಲ್ಲರ ಹತ್ರನೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂದ್ರಲ್ವಾ? ಓಕೆ, RTOದವರೋ ಇಲ್ಲ ಸಾರಿಗೆ ಸಚಿವರಿಂದ ಒಂದು ಆಪ್ಷನ್ ಆಗಿ ವೆಬ್ಸೈಟಲ್ಲೋ ಇಲ್ಲ ಒಂದು ನ್ಯೂಸ್ ಚಾನಲಲ್ಲೋ ಹೇಳಿಸ್ಬಿಡ್ಲಿ. ಆಯಿತು, ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ವೈಟ್ ಬೋರ್ಡಲ್ಲಿ ಮಾಡ್ತಾ ಇರ್ರಿ, ಇದಕ್ಕೆ ಒಂದು ಪಾಲಿಸಿ ಬರೋ ತನಕ ಯಾವುದೇ ತಿರುಗಿ ತೊಂದರೆ ಇಲ್ಲ, ನಾವು ಹಿಡಿಯಲ್ಲ, ಮುಂಚೆ ಹೆಂಗೆ ಹಿಡಿತೈತೆ ಅದೇ ಥರ ರನ್ ಮಾಡಿ ಅಂತ ಅವ್ರ ಕೈಲಿ ಹೇಳಿಸ್ಲಿ. ಅವಾಗ ಬೇಕಾದ್ರೆ ಎಲ್ಲರೂ ನೀವು ಮಾಡ್ಬೋದು. ಅವ್ರ ಕಡೆಯಿಂದ ಯಾವುದೇ ಥರ ನಿಮಗೊಂದು ಇನ್ಫಾರ್ಮೇಷನ್ನೇ ಬಂದಿಲ್ಲ, ಒಂದು ನ್ಯೂಸು ಬಂದಿಲ್ಲ ಅಂದರೆ ನೀವು ಯಾರೋ ಹೇಳಿದ್ರು ಅಂತ ಏಕಾಏಕಿ ಡ್ಯೂಟಿ ಮಾಡೋಕೆ ಹೋದ್ರೆ ಹೆಂಗಾಗುತ್ತೆ? ಇವಾಗ ಪ್ರತಿನಿತ್ಯ ಆ್ಯಪ್ ಓಪನ್ ಮಾಡಿದರೆ ಸಾಕು, ನೋ ಬೈಕ್ ಹರಾಸ್ಮೆಂಟ್ ಸ್ಕ್ರೀನ್ ಮೇಲೆ ಹಾಕ್ಬಿಡ್ತಾರೆ ಈಗ ರಾಪಿಡೋ ಕಂಪ್ನಿಯವರು. ಯಾವುದೇ ಥರ ನಿಮ್ಮ ಬೈಕ್ ಹಿಡಿತಾ ಇಲ್ಲ, ಯಾರು ನಿಮ್ಮನ್ನು ಕೇಳ್ತಾ ಇಲ್ಲ, ಆಟೋದವರು ಹಿಡಿಯಲ್ಲ, ಈ ಥರ ಆಗ್ತಾ ಇದ್ದಾರೆ. ಇದನ್ನ ನೋಡಿ ಹುಡುಗರು ಮಾಡಕ್ಕೆ ಹೋಗ್ತಾರೆ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್, ನಮ್ಮ ಏನು ಕರ್ನಾಟಕ ಪೊಲೀಸ್ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಲಾಸ್ಟ್ ವೀಕು, ಬೈಕ್ ಟ್ಯಾಕ್ಸಿನ ಹಿಡಿತಕ್ಕಂಥ ಕೆಲಸ ಆಟೋ ಡ್ರೈವರ್ಸ್ದಲ್ಲ, ನೀವು ಯಾರು ಹಿಡಿಬಾರ್ದು, ಕ್ವಶನ್ ಮಾಡಬಾರ್ದು, ಹಿಡಿದ್ರೆ ನಿಮ್ಮ ಮೇಲೆ FIR ಆಗುತ್ತೆ, ನಿಮ್ಮದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋ ಥರ ಹೇಳಿದ್ದಾರೆ. ಸುಮಾರು ಜನ ಸಂಘಟನೆಯವರು ಕೂಡ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಯಾರು ಆಟೋ ಡ್ರೈವರ್ ಹಿಡಿಯೋಕೆ ಹೋಗ್ಬೇಡಿ, ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ, ಅದನ್ನು ಮಾಡೋಕ್ಕೆ RTO ಅಧಿಕಾರಿಗಳಿದ್ದಾವೆ, ಅವ್ರು ಕೇಳ್ತಾರೆ. ಮತ್ತೆ ಯಥಾಸ್ಥಿತಿ ಅದೇ ಅವರೇ ಹಿಡಿತಿದ್ದಾರೆ ಆಟೋದವ್ರು. ಇವತ್ತು ಆಟೋದವ್ರು ಹಿಡಿದು 3-4 ಜನ ಕ್ವಶನ್ ಮಾಡ್ತಾ ಇದ್ದಾರೆ, ಆರ್ಡರ್ ಕಾಪಿ ಎಲ್ಲ ತಗೊಂಡು ತೋರಿಸ್ಬೇಕಂತ ಅವ್ರಿಗೆ. ಅಲ್ಲ, ಇವ್ರು ಯಾರಂತ ತೋರಿಸ್ಬೇಕು ನಾವು ಕೇಳ್ತಿರೋದು. ಓಕೆ, ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ, ತಪ್ಪು ಮಾಡ್ತಿದ್ದೇನೆ, ಅದನ್ನು ಕೇಳೋಕೆ ಅಧಿಕಾರಿಗಳಿದಾರಲ್ವಾ? ಪದೇ ಪದೇ ಇವ್ರು ಯಾಕೆ ರೋಡಲ್ಲಿ ಬೈಕ್ ಟ್ಯಾಕ್ಸಿನ ಹಿಡಿದು ಕ್ವಶನ್ ಮಾಡ್ತಾರೆ? ನಾವು ಇದೇ ವಿಚಾರ ಕೇಳ್ತಾ ಇರೋದು, ನಾವು ನ್ಯಾಯವಾಗೇ ಕೇಳ್ತಾ ಇದ್ದೀವಿ, ತಪ್ಪೇನಿಲ್ಲ. ಇದ್ರ ಬಗ್ಗೆ ಮಾತಾಡಿದ್ರೆ ಸುಮಾರು ಜನಕ್ಕೆ ಇಲ್ಲಿದೆ ಕೋಪ, ಏನು ಮನಸ್ಸಿಗೆ ಬಂದಾಗ ಕಮೆಂಟ್ಸ್ ಹಾಕೋದು. ಇದು ಹೇಳಿದಾರಲ್ವಾ, ಇವೊಂದನೇ ಹೈಕೋರ್ಟಿಂದನೂ ಆರ್ಡರ್ ಪಾಸ್ ಆಗಿದೆ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಪಾಸ್ ಆಗಿದೆ, ನಮ್ಮ ಕರ್ನಾಟಕದ ಪೊಲೀಸ್ ಕೂಡ ಹೇಳಿದ್ದಾರೆ, ನಿಮ್ಮ ಕೆಲಸ ಇದೆಲ್ಲ, ನೀವು ಪಬ್ಲಿಕ್ ಸರ್ವೆಂಟು ಅಷ್ಟು ಮಾತ್ರ ಮಾಡಬೇಕು, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ನೀವು ಯಾವುದೇ ಥರ ತೊಂದರೆ ಕೊಡೋಂಗಿಲ್ಲ ಅಂತ. ಅಷ್ಟು ಹೇಳಿದ್ರು ಅವ್ರದ್ದೊಂದು ತೀರ್ಪನ್ನ ಉಲ್ಲಂಘನೆ ಮಾಡಿ ಮತ್ತೆ ಮತ್ತೆ ನೀವು ಹಿಡಿದು ಅವರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ಇದು ಸರಿನಾ ತಪ್ಪ ನೀವೇ ಹೇಳಪ್ಪ. ಇಲ್ಲಿ ನಾವೇನು ಯಾವುದೇ ಥರ ಕ್ರಿಯೇಟಿವ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ, ಇವತ್ತು ಲೈವಾಗಿ ಆಗಿರೋದೇ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ನೀವು ಮತ್ತೆ ಮತ್ತೆ ರಿಪೀಟ್ ಕೆಲಸ ಮಾಡ್ತಿರಲ್ವಾ? ಅಷ್ಟೆಲ್ಲ ಹೇಳಿದ್ರೆ ಯಾರೂ ಮಾಡೋಂಗಿಲ್ಲ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ, ನೀವು ಹಿಡಿಯೋಂಗಿಲ್ಲ ಅವ್ರನ್ನ ಮಾಡಿದ್ರು, ಅವ್ರನ್ನ ಕೇಳೋಕೆ ನಾವು ಇದೀವಿ ಅಂದ್ರೂ ನೀವು ಬಿಡ್ತಾ ಇಲ್ಲ. ನೀವು ಕಿರಿಕು ವಿಡಿಯೋ ಮಾಡೋದು ಬಿಡೋದು ಇವೇ ಕೆಲಸ ಆಗೋಗ್ತಾ ಇದೆ. ನಿಮಗೆ ಮಾತ್ರ ಒಂದು ನ್ಯಾಯ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ನ್ಯಾಯ ಅಂದರೆ ಹೆಂಗೆ ಹೇಳಿ? ನ್ಯಾಯ ಅಂದರೆ ಎಲ್ರಿಗೂ ಒಂದೇ ಥರ ಇರಬೇಕಲ್ವಾ? ಇವತ್ತು ಇಗ್ಗಿಲ್ದಂಗೆ ಲಗೇಜ್ ಹೊಡಿತಾನೆ ಇದ್ದೀರಾ ಬೆಂಗಳೂರಲ್ಲಿ. ಇಷ್ಟೆಲ್ಲ ಅನೌನ್ಸ್ ಮಾಡ್ತಾರೆ, ಇಷ್ಟೆಲ್ಲ ಲಗೇಜ್ ಆಟೋದವ್ರು ಬಡ್ಕಂತಾರೆ, ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮ್ಮ ಬಾಡಿಗೆ ಎಲ್ಲ ಇವ್ರು ಹೊಡ್ಕೊಂಡು ಹೋಗ್ತಾರೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಮಾತ್ರ ಜಗಳಕ್ಕೆ ಹೋಗ್ತಾರೆ, ಮಾಡಿದ್ರೆ ಇಲ್ಲಿಗಲ್ ಯಾಕೆ ಮಾಡ್ತೀರಾ ಅಂತಾರೆ. ಇವ್ರು ಮಾಡ್ತಿರೋದು ಏನಂಗಾರೆ ಇಲ್ಲಿಗಲ್ಲ ಇದು? ಇವ್ರನ್ನ ಮಾತ್ರ ಯಾರು ಪ್ರಶ್ನೆ ಮಾಡಿ ಕೇಳಂಗಿಲ್ವಂತೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಾದ್ರು ಮಾಡಿಬಿಟ್ರೆ ಅವ್ರನ್ನ 108 ಕ್ವಶನ್ಗಳು 108 ಪ್ರಶ್ನೆ ಮಾಡಿ ಕೇಳ್ತಾರೆ. ನ್ಯಾಯ ಎಲ್ರಿಗೂ ಒಂದೇ ಸಲ ಇರಬೇಕು ಸ್ವಾಮಿ. ನೀವಾದ್ರೇನು ನಾವಾದ್ರೇನು, ತಪ್ಪು ಎಲ್ಲಾಗುತ್ತೆ ಅದನ್ನು ಕೇಳ್ತಕ್ಕಂಥ ಹಕ್ಕು ಈ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಹಂಗಾಗಿ ಯಾರೇ ಆಗಲಿ, ಯಾರೇ ತಪ್ಪು ಮಾಡಿದ್ರೆ ಕೇಳ್ತಕ್ಕಂಥ ರೈಟ್ಸ್ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಇದನ್ನು ನಾವು ಯಾರು ಕೇಳೋಂಗೇ ಇಲ್ಲ. ಬೈಕ್ ಟ್ಯಾಕ್ಸಿ ರೈಡ್ಸಿಗೆ ಮಾತ್ರ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಅಮ್ಮ ಯಾಕೆ ಮಾಡ್ತಿದ್ಯಾ ಅಂತ. ನೀವು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ? ವಿತೌಟ್ ಮೀಟ್ರಲ್ಲಿ ಓಡಿಸ್ತೀರಾ, ಲಗೇಜ್ ಹಾಕೊಂಡು ಹೊಡಿತೀರಾ, ಹೆಚ್ಚಿಗೆ ಪ್ಯಾಸೆಂಜರ್ ಹಾಕ್ತೀರಾ, ಕರದ ಕಡೆನೂ ಹೋಗಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ. ಇಷ್ಟೆಲ್ಲ ಮಾಡಿದ್ರು ನಿಮ್ಮ ಲೀಗಲ್ಲು, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇಲ್ಲೀಗಲ್ಲು. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ನ್ಯಾಯನೋ ಒಂದು ಅರ್ಥ ಆಗ್ತಾ ಇಲ್ಲ. ಏನೇ ಆಗಲಿ ರೈಡರ್ಗಳನ್ನ ರೋಡಲ್ಲಿ ಹಿಡಿದು ಕ್ವಶನ್ ಮಾಡೋ ರೈಟ್ಸ್ ನಿಮಗಿಲ್ಲ, ಅಧಿಕಾರ ನಿಮಗಿಲ್ಲ. ನಾವು ಅವತ್ತಿಂದ ಅದೇ ಹೇಳ್ತಿರೋದು ವಿಡಿಯೋದಲ್ಲಿ. ನೀವು ಪಬ್ಲಿಕ್ ಸರ್ವೆಂಟ್ ಬಂದಮೇಲೆ ನಿಮ್ಮ ಕೆಲಸ ನೀವು ಮಾಡಬೇಕು. ಎಲ್ಲರೂ ಮಾಡ್ತಾ ಇಲ್ಲ, ನಾನು ಹೇಳ್ತಿರೋದು ಆಟೋ ಡ್ರೈವರ್ಸ್ ಎಲ್ಲರೂ ಈ ಥರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಯಾರೋ 100ಕ್ಕೆ 10% 20% ಅಷ್ಟೇ ಈ ಥರ ತೊಂದರೆ ಕೊಡೋರು. ಇನ್ನು ಮಿಕ್ಕಿದ್ರೆ ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಅವ್ರ ಕೆಲಸ ಆಯ್ತು ಅವ್ರಾಯ್ತು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ವೀಡಿಯೋನೂ ಮಾಡಲ್ಲ, ಯಾರು ಹೆಂಗಾರು ಮಾಡ್ಕೊಳ್ಳಿ, ನಮಗೇನು, ನಮಗೆ ಬರೋ ಬಾಡಿಗೆ ನಾವು ಮಾಡೋಣ, ದೇವ್ರು ನಮಗೆ ಕೆಲಸ ಕೊಟ್ಟಾನೆ, ನಮಗೆ ಹೊಟ್ಟೆ ತುಂಬ್ತೈತೆ ಸಾಕಪ್ಪ ಅಂತ ಸುಮಾರು ಜನ ಹೋಗ್ತಾರೆ. ನಮಗೆ ಬಂದಿದ್ದು ನಮಗೆ ಬಾಡಿಗೆ ನಾವು ಮಾಡ್ಕೊಂಡು ಹೋಗೋಣ ಅಂತ. ಯಾರೋ ಒಂದಿಷ್ಟು ಜನ ಈ ಥರ ಅನ್ನೆಸರಿ ಕಿರಿಕ್ ಮಾಡ್ಕೊಂಡು ತೊಂದರೆಗಳು ಕೊಟ್ಕೊಂಡು ವಿಡಿಯೋ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಮಾತಾಡಿರೋ ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ಕೊಂಡು ಈ ಕೆಲಸ ಜಾಸ್ತಿ ಮಾಡ್ತಿದ್ದಾರೆ. ಹಾಕ್ಕೊಳ್ಳಿ, ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋದು ನಮಗೇನು ಪ್ರಾಬ್ಲಮ್ ಆಗಲ್ಲ, ನಿಮಗೆ ಆಗೋದು. ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋರು ಇದಕ್ಕಿಂತ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತು, ಏನೇನು ಅನುಭವಿಸಿದಾರೆ ಅಂತ ಗೊತ್ತು. ಅದ್ರ ರಿಪೀಟ್ ನೀವು ಮಾಡ್ತಿದ್ದೀರಾ, ಅದ್ರ
ಎಫೆಕ್ಟ್ ನಿಮಗೆ ಆಗುತ್ತೆ. ನೆಗೆಟಿವ್ ಕಮೆಂಟ್ಸ್ ಕೆಟ್ಟಾಗ ಯಾರು ಬಂದು ಹಾಕ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗೋದು ಏನಿಲ್ಲ. ನಾವೇನು ವಿಡಿಯೋ ಮಾಡ್ತೀವಿ, ಇರೋದು ರಿಯಲ್ ಫ್ಯಾಕ್ಟ್ ಹೇಳ್ತೀವಿ. ನಾವು ವಿಡಿಯೋದಲ್ಲಿ ಇಲ್ಲದೆ ಇರೋದು ಸಲ್ದೇ ಇರೋದು ಯಾವುದೋ ಏನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಏನು ರಿಯಲ್ ಫ್ಯಾಕ್ಟ್ ನಡೆಯುತ್ತೆ ಅದನ್ನು ತೋರಿಸ್ತೀವಿ. ಈ ಥರ ಮಾಡೋದು ತಪ್ಪು, ಇದು ಸರಿ ಅಂತ ಅದ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಚರ್ಚೆ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬನಿಗೂ ಇದೆ, ಅದನ್ನೇ ನಾನು ಹೇಳ್ತಿರೋದು. ಹಾಗಾಗಿ ಬೈಕ್ ಟೆಸ್ಟ್ ರೈಡರ್ಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋ ರೈಟ್ಸ್ ನಿಮಗಿಲ್ಲ. ಕೇಳಬೇಕಾಗಿರೋರು ಕೇಳ್ತಾರೆ. ಇದು ಒಂದು ಕಡೆ. ಆದರೆ ರೈಡರ್ಗಳಿಗೆ ಗೊಂದಲ ಆಗ್ತಾ ಇದೆ, ಡ್ಯೂಟಿ ಮಾಡಬೇಕು ಬಿಡಬೇಕು. ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಈಗ ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ, ಈಗ ಹಿಡಿತಾ ಇದ್ದಾರೆ ಪ್ರತಿನಿತ್ಯ ಬೈಕ್ ಸೀಸ್ ಆಗ್ತಾ ಇದ್ದಾವೆ. ಬೈಕ್ ಸೀಸ್ ಆದರೆ ಎಷ್ಟೆಲ್ಲ ಪ್ರಾಬ್ಲಮ್ಮು. ಒರಿಜಿನಲ್ ಡಿ ಎಲ್ ಕೊಟ್ಟು ಬರ್ಬೇಕು ನೀವು ಅವ್ರ ಹತ್ರ. ಗಾಡಿ ಬಿಡಬೇಕಂದ್ರೆ ಫೈನ್ ಕಟ್ಟಿದ್ದಲ್ಲದೆ ಒರಿಜಿನಲ್ ಡಿ ಎಲ್ ಕೊಟ್ಟು ಬರಬೇಕು. ಅದು 15 ದಿವಸ ಆಗ್ಬೋದು, ತಿಂಗಳಾಗ್ಬೋದು ನಿಮ್ಗೆ ವಾಪಸ್ ಕೊಡೋಕ್ಕೆ. ನಿಮ್ಮ ಹತ್ರ ಒಂದು ಅಫಿಡೇಟ್ ಫಾರ್ಮ್ ಬೇರೆ ಬರ್ಸ್ಕೊಂತಾರೆ. ನೆಕ್ಸ್ಟ್ ಟೈಮ್ ಏನಾದ್ರು ಬೈಕ್ ಟೆಸ್ಟ್ ಮಾಡಿದ್ರೆ ನಿಮ್ಮ ಬೈಕ್ ಪರ್ಮನೆಂಟ್ ಸಿಗಲ್ಲ, ಸ್ಕ್ರ್ಯಾಪ್ ಮಾಡ್ತೀವಿ ಅಂತ. ಇಷ್ಟೆಲ್ಲ ಪ್ರಾಬ್ಲಮ್ ನೀವು ಫೇಸ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಗೊತ್ತಿದ್ದು ಮತ್ತೆ ಬೈಕ್ ಟೆಸ್ಟ್ ಮಾಡಕ್ಕೆ ಹೋಗ್ತೀರಾ. ದಯವಿಟ್ಟು ಬೇರೆ ಜಾಬ್ ಮಾಡ್ಕೊಳ್ಳಿ. ಬೇಜಾನಿದ್ದಾವೆ, ಇದೊಂದೇ ಅಂತಲ್ಲ, ಬೈಕಿಗೆ ಬೇಜಾನ್ ಆಪ್ಷನ್ ಇದೆ. ಸ್ವಲ್ಪ ಅಮೌಂಟ್ ಕಮ್ಮಿ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಪೋರ್ಟರು, ಅಂಕಲ್ ಡೆಲಿವರಿನೋ, ಸ್ವಿಗ್ಗಿನೋ, ಝೊಮ್ಯಾಟೋನೋ, ಇನ್ನೂ ಎಕ್ಸೆಸ್ ಅಮೆಝಾನು, ಫ್ಲಿಪ್ಕಾರ್ಟು ಸುಮಾರು ಇದ್ದಾವೆ. ಬ್ಲಿಕ್ಕಿಟ್ಟು, ಬಿಗ್ ಬಾಸ್ಕೆಟು, ಯಾವುದೋ ಒಂದು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ಇದು ಮಾಡೋಕ್ಕೆ ಹೋಗಿ ರಿಸ್ಕ್ ಯಾಕೆ ತಗೊತೀರಾ? ರ್ಯಾಪಿಡೋದಲ್ಲೇ ಪಾರ್ಸಲ್ ಇದೆ, ಪಾರ್ಸಲ್ ಮಾಡ್ಕೊಳ್ಳಿ. ಫುಡ್ ಡೆಲಿವರಿ ಇದೆ, ಫುಡ್ ಡೆಲಿವರಿ ಮಾಡ್ಕೊಳ್ಳಿ. ತುಂಬ ಆಪ್ಷನ್ಗಳಿದ್ದಾವೆ. ಬಟ್ ನೀವು ಬೈಕ್ ಟ್ಯಾಕ್ಸಿನೇ ಮಾಡಬೇಕು ಅಂತ ಹೋದರೆ ಈ ಥರ ರಿಸ್ಕ್ ಮೈ ಮೇಲೆ ನಡ್ಕೊಂಡು ತುಂಬ ಕಷ್ಟ ಆಗುತ್ತೆ. ಮೇಲೆ ಸುಮಾರು ಜನ ಪ್ರತಿನಿತ್ಯ ಕಮೆಂಟ್ಸ್ಗಳಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ಬೋದಾ, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದಿದೆ ಅಂತೆ. ಎಷ್ಟು ವೀಡಿಯೋಗಳು ನಾನು ಬೆಳಗಿಂದ ನೋಡಿ ಸಾಕಾಗೋಯ್ತು. ಒಬ್ಬೊಬ್ಬರು ಒಂದೊಂದು ಥರ ವೀಡಿಯೋ ಮಾಡಾಕ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದ್ಬಿಡ್ತು, ಇನ್ಯಾರು ಭಯ ಇಲ್ಲ. ಹೈಕೋರ್ಟ್ ಕಾಫಿ ಇದೆ, ನಿಮ್ಮ ಲಿಂಕಲ್ಲೇ ಬರ್ತಾ ಇದೆ, ನೋಟಿಫಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾರು ಹಿಡಿದ್ರು ತೋರಿಸಿ, ನಿಮಗೇನು ಪ್ರಾಬ್ಲಮ್ ಮಾಡಲ್ಲ. ಈ ಥರ ಎಲ್ಲ ವೀಡಿಯೋಗಳು ಮಾಡಾಕ್ತಾರೆ. ಸರಿಯಾಗಿ ಮಾಹಿತಿ ತಿಳ್ಕೊತಾನೆ. ಯಾಕೆ ರೈಡರ್ಗಳಿಗೆ ಈ ಥರ ಸಂದೇಶಗಳು ರಾಂಗಾಗಿ ಕೊಡ್ತಾ ಇದ್ರು ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಮಾಡೋದು ನೋಡಿ, ಎಷ್ಟೋ ಜನ ಬೈಕ್ ಟೆಸ್ಟ್ ಮಾಡೋಕೆ ಹೋಗಿ ಬೋರ್ಡ್ ಡಿಸ್ಕಲ್ಲಿ ತಗಲಾಕೊಂಡು ಬೈಕ್ ಸೀಸ್ ಆಗ್ತದವೆ. ನಿಮಗೆ ಗೊತ್ತಿದ್ರೆ ಕರೆಕ್ಟ್ ಮಾಹಿತಿ ಕೊಡಿ, ಇಲ್ಲಾಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಯಾರು ಹೇಳೋಕೋಬೇಡಿ. ಇನ್ನೊಬ್ಬರು ತೊಂದರೆಯಲ್ಲಿ ಸಿಗಾಕ್ಸೋಕೋಬೇಡಿ. ಇವತ್ತು ಆಲ್ರೆಡಿ ಬೈಕ್ ಟೆಸ್ಟ್ ರೈಡರ್ಸ್ ತುಂಬ ನೊಂದೋಗ್ಬಿಟ್ಟಿದ್ದಾರೆ. ಒಂದು ಕಡೆ ಕೆಲಸ ಇಲ್ಲ ಅಂತ ಒಂದು ಬೇಜಾರ, ಕಮಿಟ್ಮೆಂಟ್ಗಳು. ಈಗ ಆಲ್ರೆಡಿ 15 ದಿವಸ ಆಗ್ತಾ ಒಂದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಇಂಥದ್ರ ಮಧ್ಯೆ ಮತ್ತೆ ನೀವೇನಾದ್ರು ಈ ಥರ ಮಾಡೋಕೆ ಹೋಗಿ ಬೈಕ್ ಸೀಸ್ ಆಗಿ ಇನ್ನೂ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾರೆ ಅವ್ರಿಗೆ. ಎಲ್ಲ ಗೊತ್ತಿರೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರಿಗೆ ಗೊತ್ತು, ಏನು ಪರವಾಗಿಲ್ಲ ಬಿಡಪ್ಪ, ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇಲ್ಲ, ಗೊತ್ತಾಗುತ್ತೆ ಅವರಿಗೆ. ಕೆಲವರು ಹೊಸೊಬ್ರು ಬಂದಿರ್ತಾರೆ, ಅವ್ರಿಗೇನು ಇನ್ಫಾರ್ಮೇಷನ್ ಇರಲ್ಲ. ಯಾರೋ ನೀವು 4 ಜನ ಈ ಥರ ಹೇಳಿದ ತಕ್ಷಣ ಹೋಗಿ ಬೈಕ್ ಟ್ಯಾಕ್ಸಿ ಮಾಡೋಕೆ ಹೋಗ್ತಾರೆ. ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಈಗ ಸದ್ಯಕ್ಕಂತೂ ಸಿಕ್ಕಾಬಟ್ಟೆ ಗೊಂದಲ ಸೃಷ್ಟಿ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ. ದೊಡ್ಡ ಮಟ್ಟಕ್ಕೆ ಚರ್ಚೆ ಇದು. ಎಲ್ಲಿ ನೋಡಿದ್ರು ಬೈಕ್ ಟ್ಯಾಕ್ಸಿ ನ್ಯೂಸ್ ಬರ್ತಾ ಇರೋದು. ನಾವು ಹೇಳ್ತಾ ಇದೀವಿ ಅಷ್ಟೇ, ನಮಗೆ ಗೊತ್ತಿರೋ ಮಾಹಿತಿ ಹೇಳ್ತಾ ಇದೀವಿ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಪರ್ಮಿಷನ್ ಇಲ್ಲ ವೈಟ್ ಬೋರ್ಡಲ್ಲಿ ಮಾಡೋಕ್ಕೆ. ಹಾಗಾಗಿ ಯಾರನ್ನೂ ವೈಟ್ ಬೋರ್ಡಲ್ಲಿ ಸದ್ಯಕ್ಕೆ ಮಾಡೋಕೆ ಹೋಗಬೇಡಿ. ಮಾಡಿದ್ರೆ RTOದರಂತೂ 100% ಹಿಡಿತಾರೆ. ನಿಮಗೆ ಯಾರು ಹಿಡಿಬಾರ್ದು ಅಂದರೆ ನಿಮಗೆ RTOದರೇ ಅಫಿಷಿಯಲಾಗಿ ಅನೌನ್ಸ್ ಮಾಡಬೇಕು ಫೈನಲ್ಲ. ನಿಮಗೆ ಬೈಕ್ ಟ್ಯಾಕ್ಸಿನ ಮಾಡಿ, ನಾವು ಯಾರು ಹಿಡಿಯಲ್ಲ ಅಂತ RTOದವ್ರು ಹೇಳೋ ತನಕ ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಯಾರೇ ಒಂದು ಕಂಪ್ನಿಯವ್ರು ಹೇಳ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಬಂದು ಹೇಳ್ಬೋದು. ಅದು ತಪ್ಪು, ಮಾಡೋದೇ ತಪ್ಪು. ಇವಾಗ ಯಾಕಂದರೆ ಸುಮಾರು ಕಣ್ಣಿಟ್ಟಿರೋದೇ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ. ಎಲ್ಲಿ ನೋಡಿದ್ರು ಗಲ್ಲಿಗೂ ಪೊಲೀಸರು ಇವತ್ತು. ಹಂಗಾಗಿ ಸುಮಾರು ಕಷ್ಟ ಆಗ್ತಾಯಿದೆ. ದಯವಿಟ್ಟು ಯಾರು ಮಾಡಬೇಡಿ. ಇದು ಅಫಿಷಿಯಲಾಗಿ ಏನು ಅನೌನ್ಸ್ಮೆಂಟ್ ಬರುತ್ತೋ ಅದು ವೆಬ್ಸೈಟಾಗೆ ಗೌರ್ಮೆಂಟ್ ಕಡೆಯಿಂದ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗೊತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇನ್ನೂ ತುಂಬ ದಿನಗಳ ಕಾಲ ನಡೀಬೋದು. ಇದು ತಿಂಗಳಾಗುತ್ತಾ ವರ್ಷ ಆಗುತ್ತಾ ಗೊತ್ತಿಲ್ಲ. ಅಲ್ಲಿ ಗಂಟ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಬೇರೆ ಡ್ಯೂಟಿ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಸಿಚುವೇಶನ್ ಆ ಥರ ಇದೆ. 50% ರೈಡರ್ ಇವಾಗ ಡ್ಯೂಟಿ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಏನು ಆಗಸ್ಟ್ 5ನೇ ತಾರೀಕು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗ ಒಂದು 100ಕ್ಕೆ 80%, 90% ಸ್ಟಾಪ್ ಮಾಡಿಬಿಟ್ಟಿದ್ರು 2-3 ಡೇಸ್. ಈಗ ಮತ್ತೆ ಒಂದು 50% ಬೈಕ್ಸ್ ರನ್ ಆಗ್ತಾನೆ ಇದೆ. ನಾವು ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಡ್ಯೂಟಿ ಮಾಡ್ತಾ ಇದ್ದಾರೆ. ಬಟ್ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ಮಾಡ್ತಾ ಇದ್ದೀರಾ, ಎಲ್ಲೂ ಹಿಡಿತಾ ಇಲ್ವ ಪೊಲೀಸು. ಸುಮಾರು ಕಮೆಂಟ್ಸ್ಗಳಲ್ಲಿ ಹಾಕ್ತಾರೆ, ಅಲ್ಲಿ ಅಷ್ಟು ಬೈಕ್ ಸೀಸ್ ಆದವು, ಇಲ್ಲಿ ಅಷ್ಟು ಬೈಕ್ ಸೀಸ್ ಆದವು ಅಂತವ. ಹಾಗಾಗಿ ಈ ಥರ ಎಲ್ಲ ಪ್ರಾಬ್ಲಮ್ಮನ್ನು ಫೇಸ್ ಮಾಡೋಕ್ಕೆ ಹೋಗಿ ನೀವು ಯಾಕೆ ರಿಸ್ಕ್ನ ಮೈ ಮೇಲೆ ಎಳ್ಕೊತಿದ್ದೀರ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ಪ್ರತಿನಿತ್ಯ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಇದ್ದೀವಿ. ಖಂಡಿತ ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಏನಾದ್ರು ಅಪ್ಡೇಟ್ ಬಂದರೆ ಖಂಡಿತ ನಾವು ಕೂಡ ತಿಳಿಸ್ಕೊಡ್ತೀವಿ. ನಾವು ಅದಕ್ಕೋಸ್ಕರನೇ ಮಾಹಿತಿನ ಕಲೆಕ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲೂ ಬಂದಿಲ್ವೇ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಮಾಡಿ ಅಂತನಾ. ಈಗ ಯಾವುದೋ ಒಂದು ಹೊಸ ಕಂಪ್ನಿ ಬಂದಿದೆ, ಬೈಕ್ ಟ್ಯಾಕ್ಸಿ ಮಾಡ್ಬೋದು ನಮ್ಮ ಒಂದು ಬೈಕ್ ತಗೊಂಡು. ಇದು ಬಂದ್ಬಿಟ್ಟು ಕಮರ್ಷಿಯಲ್ ವೆಹಿಕಲ್ಲು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ, ಹೆಂಗಿದೆ ಏನು ಎತ್ತ ಡ್ಯೂಟಿ ಮಾಡ್ಬೋದಾ, ಇದಕ್ಕೆ ಅಪ್ರೂವಲ್ ಆಗಿದೆ ಹೆಂಗೆ ಅಂತವ. ಅದಿನ್ನೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಹಂಗಾಗಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಮಾಹಿತಿ ಕಲೆಕ್ಟ್ ಮಾಡಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಹಾಗಾಗಿ ಸದ್ಯಕ್ಕೆ ಇವತ್ತು ಹೇಳ್ತಿರೋ ಪ್ರಕಾರ ಇಷ್ಟು. ಇವತ್ತೆಲ್ಲ ಆಟೋದವ್ರು ಹಿಡಿದಿದ್ದಾರೆ, RTOದವ್ರು ಹಿಡಿದಿದ್ದಾರೆ. ಸುಮಾರು ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ನೀವು ಯಾವುದೇ ಥರ ಹೈಕೋರ್ಟ್ ಆರ್ಡ್ರ್ ಕಾಪಿ ನೋಡಿಸಿದ್ರು ನಿಮಗೆ ಬಿಡಲ್ಲ. ಅದು ಓಲ್ಡ್ ಕಾಪಿ ಆಗಿರುತ್ತವ. ನಿಮಗೆ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತವ. ಬೈಕ್ ಟ್ಯಾಕ್ಸಿ ಮಾಡಿ ಅಂತವ
ಇದೇ ಯಾವುದೇ ತೊಂದರೆ ಕೊಡಬಾರ್ದು, ಮಾಡ್ಬೋದು ಅಂತ. ಬಟ್ ಯಾವ ಬೈಕಲ್ಲಿ ಮಾಡಬೇಕು ಅಂತವ ಇಂಕ್ಷನ್ ಆಯಿಲ್ ಅದೆಲ್ಲ ಬೋರ್ಡು ಕಮರ್ಷಿಯಲ್ ವೆಹಿಕಲಲ್ಲೇ ಮಾಡಬೇಕು. ಹಂಗಾಗಿ ನೀವು ಮತ್ತೆ ಏನಾದ್ರು ಪದೇ ಪದೇ ವೈಟ್ ಬೋರ್ಡಲ್ಲಿ ಬೈಕ್ ಟೈಸಿ ಮಾಡೋಕೆ ಹೋದರೆ ಖಂಡಿತ ಹಿಡಿತಾರೆ, ನಿಮ್ಮ ಗಾಡಿ ಸೀಸ್ ಆಗುತ್ತೆ, ಇದಂತೂ ಗ್ಯಾರಂಟಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ವೆರಿ ಸ್ಟೇ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.